ಅಪ್ಪ ಸಮಾಧಾನ ಕಣಪ್ಪ. ಮನೆಗಿನೇ ಎಲ್ಲನೂ ಗುಡಿಸಿ ಒಡಿಸಿ ಸೀಟ್ ಎಲ್ಲನೂ ಮಾಡಿ ಮಡಗೀನಿ. ಈಗ ಇದೊಂದು ರೂಮ್ ಹಚ್ಕಟ್ಟು ಮಾಡ್ಕೊಬಿಟ್ರೆ ಕೆಲಸ ಎಲ್ಲ ಮುಗೀತು. ಹೋಗು, ನನಗಂತೂ ಸಾಕಾಗೋಯ್ತದೆ ಮನೆಯಲ್ಲ ಹಚ್ಕಟ್ಟು ಮಾಡಬೇಕು ಅಂದರೆ. ಅಲ್ಲ ಕೆಳಗೆ ಸುಮಾರಾಗಿ ಗುಡಿಸ್ಕೊಂಡು ಇಲ್ಲಿ ಧೂಳೆಲ್ಲ ತುಂಬ್ಕೊಂಡಿತ್ತು ಮನೇಲಿ. ಹಚ್ಕಟ್ಟಾಗ ತುಂಬುದುಳನ್ನೆಲ್ಲ ಹೊಡೆದು ಎಲ್ಲ ಆಗತ್ತೆ ಕಣವ. ಅಲ್ಲ ಈಗ ಹಚ್ಕಟ್ಟು ಮಾಡಿದ್ದ ಹಬ್ಬದ ಮುಂದಾರದಲ್ಲಿ ಆಲ ಇಷ್ಟೊಂದರೆ ಧೂಳು ಆಯ್ತದಲ್ಲ ಮನೆ. ಧೂಳಿದ್ರೆ ಆಯ್ಕಿಲ್ಲ ಕಣವ ನನಗೆ. ಒಂಥರ ಏನೋ ಒಂಥರ. ಹೋಗು, ಈಗ ಹೋಗಿ ಕಸ ಗುಡಿಸ್ಬಿಟ್ಟು ಕೈ ಕಾಲು ಮುಖ ತೊಳ್ಕೊಂಡು, ಬೇಡ ಮೈನೇ ತೊಳ್ಕೊಬಿಡ್ತೀನಿ. ಮೈ ತೊಳ್ಕೊಂಡು ಊಟ ಮಾಡ್ಕೊಂಡು ಹೊರ್ಗಡೆ ಮನಿಕೊಬಿಡ್ತೀನಿ. ಹೆಂಗಿರು ಮಗ ಶಿಸ್ವರ್ಗೆ ಹೋಗೋನಲ್ಲ, ಬರೋ ಗಂಟೆ ಹೊಸ ಮನ್ಬಿಟ್ಟು ಎದ್ಬಿಟ್ಟು ಹೋಗಿ ಕರ್ಕೊಬರಕ್ಕೆ ಬೇರೆ ಹೋಗ್ಬೇಕು. ಬರೋಕ್ಕೆ ಗೊತ್ತಾಯ್ಕಿಲ್ಲ ಸಣ್ಣವನು. ಹೊಸಿಯ ಇನ್ನೊಂದು 2-3 ವರ್ಷ ಕಷ್ಟ ನನಗೆ ಅಷ್ಟೇ ಅವ್ನು ನೋಡ್ಕೊಳಕ್ಕೆ. ಅಲ್ಲೇ 1ನೇ ಕ್ಲಾಸ್ 2ನೇ ಕ್ಲಾಸ್ ಆದಾಗ ಅವನಿಗೆ ಹೊಸಿ ಬುದ್ಧಿ ಬರ್ತದಲ್ಲ, ಅವ್ನ ಕೆಲಸ ಅವನೇ ಮಾಡ್ಕೊತಾನೆ. ಈಗ ಹೊಸಿಯನ್ನು ಹಚ್ಕೊಂಡು ನೋಡ್ಕೋಬೇಕು ಅಷ್ಟೇ. ಪಾಪ ಮಗ ದಿನ ಆಟ ಮಾಡ್ತಾನೆ, ಒಯ್ಕಿಲ್ಲ ಅಂತ. ಅಲ್ಲ ನೋಡಿ ಎಷ್ಟು ಬುದ್ಧಿ ಕಲ್ತಿದ್ದಾನು. ಒತ್ತಾರೆ ಆದರೆ ಸಾಕು ಒಯ್ಕಿಲ್ಲ ಅಂತ ಹಳೆ ಹಿಡಿದ್ಬಿಡೋದು. ಒಂದು 4 ಮಾಡಿ ಬಿಟ್ಬಿಟ್ಟು ಬಂದೀನಿ. ಹೊಟ್ಟೆ ಬೇರೆ ಉರಿತದೆ, ಕಲ್ತ್ಕೊಳ್ಳಿ ಏನಾದ್ರು ತಾಳು. ಆಮೇಲೆ ಅಂಗನವಾಡಿಯಲ್ಲಿ ಕಳಿಸಿ ಅಂತ ಅವ್ರು ಬೇರೆ ಹೋಗಿದ್ದಾಗುತ್ತವ್ರೆ. ಹೊಟ್ಟೆಲಿ ಕುಡ್ಸ್ಕೊಂಡು ಏನು ಮಾಡಾನೆ, ತೀಟ್ಲೆ ಮಾಡ್ತಾನೆ ಇನ್ನುವೇ. ಅಲ್ಲ ಈಕ್ಳು ಜೊತೆ ಇರ್ತಾರಲ್ಲ, ಈಕ್ಳ ಜೊತೆ ಆಡಲಿ. ಸುಮ್ಮನೆ ಇಲ್ಲಿ ಒಬ್ಬೊಬ್ಬನೇ ಕೂತ್ಕೊತಾನೆ, ಒಬ್ಬೊಬ್ಬನೇ ಮನಿಕತಾನೆ, ಸುಮ್ಮನೆ ನನ್ನ ಜೊತೆ ಸುತ್ತಿರ್ತಾರೆ. ಅಲ್ಲರ ಈಕ್ಳು ಮಕ್ಕಳು ಎಲ್ಲ ಇರ್ತಾರೆ, ಏನಾದ್ರು ಆಟ ಆಡಿಸ್ತಾರೆ, ಆಟ ಆಡ್ಕೊಂಡು ಬರಲಿ. ನವೀನ ಲೇ ಮಗ ಎಲ್ಲೋದ್ನ ಕಣ್ಣಲ್ಲ. ನವೀನ ಏನು ನಮ್ಮ ಅತ್ತೆ ಬಂದ್ಲ? ಸುಮ್ಮನೆ ಅವಳೆ ಅದಕ್ಕೆ ಬರೋಕೋದ್ಲಿಗ. ಅವಳಿಗೇನು ಮಾಡೋ ಕೆಲಸ ಇಲ್ಲ. ಒಂದು 15 ದಿವಸ ಗಂಡು ಬರೋಕ್ಕಿಲ್ಲ, ಇರ್ತೀನಿ ಅಂತ ಅಂದ್ಬಿಟ್ಟು 4 ದಿವಸ ಕೊಡು ಬಂದವಳೆ ನಮ್ಮ ಅತ್ತೆ. ಸದ್ಯಕ್ಕಂತಕೋ ಅಂದಿ ಮುಸುಡಿ ಅವಳಾರುವೆ ಬಿಟ್ಟು ಬಂದವಳಲ್ಲ, ಅಷ್ಟೇ ಸಾಕು. ಏನಾದ್ರು ಮಾಡ್ಕೊಳ್ಳಿ. ಅಲ್ಲ ಗೊತ್ತು ತಾನೆ ನವೀನ ಕೆಲ್ಸಕ್ಕೆ ಹೋಯ್ತಾನೆ. ಮಧ್ಯಾಹ್ನ ತುಂಬ ಮನೇಲಿ ಇರೋಕ್ಕಿಲ್ಲ, ಇರೋದು ನಾನು ಒಬ್ಳು ಅಂತವೆ. ಗೊತ್ತಿದ್ದು ಕರಿಯ ಬುದ್ಧಿ ನೋಡು. ಎಂಥ ಬುದ್ಧಿ ಇರೋದು ಗೊತ್ತಿದ್ರು ಕರಿಯ ಬುದ್ಧಿ. ಭಾರಿ ಹಾಡ್ತಾರೆ ಕಂತಕೋ, ಭಾರಿಯೇ ಗೊತ್ತಿದ್ರು ಕರಿಯ ಬುದ್ಧಿ ಅವ್ರದ್ದು. ನಂಗೆ ಗೊತ್ತು ಕೆಲ್ಸಕ್ಕೆ ಹೋಯ್ತಾನೆ ನವೀನ ಮಧ್ಯಾಹ್ನ ಇರೋಕ್ಕಿಲ್ಲ ಅಂತ, ಆದರೂ ಕರೆಯೋದು. ಕರ್ಕೊಳ್ಳಿಕ್ಕಂತ ತಕೊಳ್ಳಿ ನನಗೇನು. ನಾನು ಕೆಲಸ ನಾನು ಮಾಡ್ತೀನಿ. ಅಕ್ಕ ಸುಮ ಹೇಳಕ್ಕ. ಏನು ಸುಮ ಅಪ್ಪ ಬೈತದೆ ಕರಿತದೆ ಬಾಬಾ ಅಂತವ, ಅದಕ್ಕೆ ಹೋಯ್ತೀನಿ ಅಂತಂದೆ. ಅದ ಅಪ್ಪಂಗೆ ನೋಡೋಕ್ಕೆ ಏನಾಗಿತ್ತಂತೆ ನನ್ನ, ಅದಕ್ಕೆ ನೋಡ್ಕೊ ಬಂದೆ. ಆಮೇಲೆ ಉಳ್ಕೊಂತಿತ್ತು. ನಾನು ಇಲ್ಲ ನವೀನ್ ಮಾಮೂಜ ಮನೆಗೆ ಹೋಯ್ತೀನಿ ಅಂತ ಅಂದ್ಬಿಟ್ಟು ಹಂಗೆ ಬಂದೆ ಕನಕ. ನಿಂಗೆ ಬೇಜಾರಿಲ್ಲ ತಾನೇ? ಅಲ್ಲ ಬರೋದು ಬಂದ್ಬಿಟ್ಟು ಬೇಜಾರಿಲ್ಲ ಅಂದರೆ ಅಯ್ಯೋ ಬಿಡು. ಏನೋ ನಾನು ಯಾರಿಗೆ ಬಂದಿದ್ದಾನೋ, ನಮ್ಮ ಅತ್ತೆ ಮನೆಗೆ ತಾನೇ ಬಂದಿರೋದು, ಸುಮ್ಮನೆ ಅದಕ್ಕೆ ಬೇಜಾರು. ಸರಿ ಕನಕ, ಏನು ಒಟ್ಟಿಗೆ ಮಾಡಿದಿ? ನನಗೆ ಹೊಟ್ಟೆ ಅಂತೂ ಏನು ಹಸಿತಾ ಕೂತದೆ. ಹೊಟ್ಟೆ ಹಸ್ತು ಸುಸ್ತಾಯ್ತಾ ಕೂತದೆ. ಒತ್ತಾರೆ ಒಂದಷ್ಟು ಚಿತ್ರಾನ್ನ ತಿನ್ಕೊಬಂದಿದ್ದು. ಮಧ್ಯಾಹ್ನದಲ್ಲಿ ಹೊಸ ಹೋಟ್ಲಲ್ಲಿ ಊಟ ತಿನ್ಕೊಬಂದು ಅನ್ನ ಸಾರು ಹಪ್ಪಳ ಉಪ್ಪಿನಕಾಯಿ ಚಪಾತಿ ಪಲ್ಯ ಮೊಸರು ಆಮೇಲೆ ಉಪ್ಪು ಏನೇನೋ ಕೊಡ್ತಾರಲ್ಲಕ್ಕ ಪೂರ್ತಿ ಊಟ. ಅದು ಅಷ್ಟು ತಿಂದ್ರೂ ಇನ್ನೂ ಇದ್ದು ಅದೆಲ್ಲ ತಿಂದ್ರೂ ಹೊಟ್ಟೆನೇ ತುಂಬಿಲ್ಲ. ಏನೋ ಹೊಟ್ಟೆ ಹಸಿತಾ ಕೂತದೆ. ಏನು ಮಾಡಿದ್ಯಾ ಕಡೆಗೆ? ಏನಾರು ಮಾಡಿದರೆ ಕೊಡೀರಿ. ಹೊಟ್ಟೆ ಅಷ್ಟು ಸುಸ್ತಾಯ್ತಾ ಕೂತದೆ. ಏನು ಬರ ಬಂದದೆ ಇವಳಿಗೆ? ಬರ ದರ್ದ್ರ ಮುಂದೆ ಏನು ಯಾವಾಗ ನೋಡ್ರು ಏನೋ ಬರ ಬಂದವಳಂಗೆ ಸಾಯ್ತಾ ಕೂತ್ಕೊತಾಳೆ. ಏನಿ ಪಾರ್ಟಿ ಬರವಾ ಹೆಂಗ್ಸ್ಗೆ ಹುಸಿಯೇ ಇರಬೇಕು ನೆಟ್ವಾಗಿ ಬರ ಬಂದಿರೋ ಚಂದ ನೋಡು. ಅಷ್ಟು ತಿನ್ಕೊಬಂದಿ ಅಂತಾಳೆ, ಇನ್ನೂ ಹೊಟ್ಟೆ ಹಸಿ ಅಂತೆ. ನಾನು ಸಂದೇಶಕ್ಕೆ ಅಡುಗೆ ಮಾಡೋದು ಬೇಡ, ಒಮ್ಮೆಗೆ ಮಾಡೋದ ಅಂತ ಬಿಸಿ ಮಾಡಿ ಮಡಗಿವ್ನಿ. ಈಗ ಇನ್ನೇನು ಇವ್ರಿಗಿಂದು ಸರಿ ಆಯಿತು ಮೆತ್ತಕ್ಕೆ. ಇನ್ನೂ ಹೊಸ ಸಂದೇಗೆ ಮಾಡೋ ಪರಿಸ್ಥಿತಿ ಬರ್ತಲ್ಲವ. ನಾನು ನವೀನಾಗ ನನಗೆ ಏನ್ಬಿಟ್ಟೆ ಹುಸಿ ಮಾಡ್ಕೊತೀವ್ನಿ. ಇವರಿಬ್ರಿಗೆ ಸಾಕಾಗದಲ್ಲ ಅದೇ ಡೌಟು. ಈ ಸುಮ್ಮನಿಗಂತೂ ಸಾಕಾಯ್ಕಿಲ್ವೋ ಅದೇ ನೋಡಬೇಕು. ಇನ್ನೇನು ಮಾಡೋಣ ಕಣೆ. ದರಿದ್ರ ಬಂದಂಗೆ ಆಡ್ತಾಳೆ. ಮನೆಯೆಲ್ಲ ದೋಚಿ ಗುಡಿಸಿ ಗುಂಡಾಂತರ ಮಾಡಾಕ್ಬಿಡ್ತಾರೆ ಅಷ್ಟೇ. ಮನೇಲಿ ಇಷ್ಟು ಬರ ಬಂದವ್ರಂಗೆ ಆಡಾರ. ಏನು ಸಣ್ಣ ಐಕ್ಲಾಗ ಹೋಗಲಿ, ಐಕ್ಳು ಸಂದೆ ಗಂಟೆ ತಿಂಡಿ ಕೇಳ್ತವೆ ಏನಕ್ಕೆ? ಏನೂ ಇಲ್ಲ ಅಂತಿದ್ರಲ್ಲಿ ನೋಡಿ ಹೆಂಗೆ ಹಾಡೋರು ಹೆಂಗೆ. ಏನು ಕಂಡವ್ರ ಮನೆಗೆ ಬಂದೀನಿ ಅನ್ನೋ ಬುದ್ಧಿನೇ ಇಲ್ಲ, ಮಾನ ಮರದೇವ ಚೂರು ಇಲ್ಲ. ಹೊಟ್ಟೆ ಹಸ್ತದಂತೆ ಹೊಟ್ಟೆ ಹಸ್ತವ. ಅಲ್ಲ ಅವ್ರ ಅಪ್ಪ ನೋಡಬೇಕು ಅಂತ ಅಷ್ಟು ಆಸೆ ಮಾಡ್ತದೆ. ಅಪ್ಪನ ಜೊತೆಗೆ ಇರೋದು ಕಂಡೀನಿ. ಓಡಾಡಿ ಏನೋ ಮದುವೆಗೆ ಬಂದಿರೋ ಹೆಂಗ್ಸು. ಇಲ್ಲ ಮದುವೆಯಾಗಿ ಹೋಗ್ಬೇಕು, ಇಲ್ಲ ತೆಪ್ಪ ಮನೇಲಿರಬೇಕು. ಬೀದಿ ಸುತ್ತಲ್ಲ ಬೀದಿ ಬಸ್ವಿ ಹಂಗೆ ಸಂತೆ ಗಂಟೆ ಅತ್ತೆ ಮನೆ ಅಂದ್ಕೊಂಡು ಹೋಗುವಂದ್ರೂ ಹೋಯ್ಕಿಲ್ಲ. ಮಾನ್ಗೆಟ್ ಮುಂಡೆ ಎಷ್ಟು ಹೇಳಿದ್ರು ಹೋಯ್ತಾ ಇಲ್ಲ. ನಾನೆಲ್ಲ ತೊಲಗುದ್ದಲ್ಲ ಅಂತ ನೆಮ್ಮದಿಯಾಗಿದ್ರೆ ಮತ್ತೆ ಬಂದು ಅಡ್ಗಾಯಿಸ್ಕೊಂಡವಳೆ ದರ್ದ್ರದಂಗೆ ಗೂಬೆ ಮುಂಡೆ. ದರ್ದ್ರ ಬಂದ್ಬಿಟ್ಟು ದರ್ದ್ರ ಲೋಪರ್ ಮುಂಡೆ. ಅವಳು ಹೆಚ್ಚಿಗೆ ಬೆಂಕಿ ಹಾಕ. ಅದು ಯಾಕೆ ಹೊಟ್ಟೆ ಉರ್ಸ್ ಮಟ್ಟೆ ಕಟ್ಟೋಳ ಕಡೆ ನನ್ನ ಮುಸುಡಿ ಕಂಡ್ರೆ ಏಕಿಲ್ಲ. ಈಗ ನೆಮ್ಮದಿಯಾಗಿದ್ದೆ ಕಣವ, ಒಂದು ಆಗ್ತಿಸಿಲ್ಲ. ಎತ್ತಷ್ಟೇ ಕಾಟ ತಪ್ತು ಅಂತವ ಪುನಃ ಸುರು ಮಾಡ್ಕೊತಾಳೆ. ಎತ್ತಷ್ಟವ ಇವಳು. ಈ ಸಲ ಅಂತೂ ಏನಾರು ಮಾಡ್ಕೊಳ್ಳಿ, ನಾನು ಹುಷಾರಾಗಿ ಬಿಡ್ಬೇಕು.
ಆಯ್ಕೆಲ್ಲ ನನಗೆ ಇವಳು ಜೀತ ಮಾಡ್ತಾ ಕೂತ್ಕೊಳ್ಳೋಣ ನಾನು, ಇವಳಿಗೆ ಕೆಲಸಕ್ಕೆ ಏನೇ ಮಾಡ್ತಾ ಕೂತ್ಕೊಳ್ಳೋಣ ನಾನು, ಬೇಕಾಗಿಲ್ಲ ನನಗೆ ಬೇಕಾದಷ್ಟು ಕೆಲಸವೇ. ಅದು ಬಿಟ್ಬಿಟ್ಟು ಇವಳು ಜೀತ ಬೇರೆ ಮಾಡ್ಕೊ ಕೂತ್ಕೊತೀನಿ. ಇಲ್ಲಿ ನನ್ನ ಮುಗಿಗೆ ಇಲ್ಲಿ ನನ್ನ ಮುಗಿ ನೋಡ್ಕೊಳಕ್ಕೆ ನನ್ನ ಮುಗಿ ಕೆಲಸ ಮಾಡ್ಬೇಕಾಯ್ತದೆ ಅಂದ್ಬಿಟ್ಟು ನಾನು ಸಿಸ್ವಾರು ಕಳಿಸ್ತಾವ್ರಿ ಕೆಲಸ ಮಾಡಕ್ಕೆ ಬಿಡೋಕ್ಕಿಲ್ಲ ಅಂದ್ಬಿಟ್ಟು. ಅಂಥದ್ರಲ್ಲಿ ಇವಳನ್ನ ನಾನು ಏನು ಇಲ್ಲಿ ಇರ್ಸ್ಕೊ ಕೂತ್ಕೊಳ್ಳೋಣ, ಏನಾದ್ರು ಮಾಡ್ಕೊಳ್ಳಿ ನಾನೇ ಸರಿ ಮೊದ್ಲಂಗೆ ಇರೋಕ್ಕಿಲ್ಲ. ನನಗೆ ನಾನೇ ಬರ ಬಂದಿಲ್ಲ ಇವಳು ಜೀತ ಮಾಡ್ಕೊ ಕೂತ್ಕೊಳ್ಳೋಕೆ ಇಲ್ಲಿ. ಥೂ, ನನಗೆ ಯಾವ ಇದು ಬಂದ್ಬಿಟ್ಟಿದೆ ನಮ್ಗೆ ಹಣೆ ಬರ ನನಗೆ ಗೊತ್ತಿಲ್ಲ. ನಾವೆಲ್ಲ ಹೆಂಗೆ ಆಡೋಕ್ಕೆ ಇಲ್ಲ, ಕಂಡವ್ರ ಮನೆಗೆಲ್ಲ ಹೋಗ್ಬಿಟ್ಟು ಅವರು ಹೂ ಅಂದರೆ ಮಾತ್ರ ಆಸೆಯಿಂದ ಇದ್ದರೆ ಮಾತ್ರ ಇರ್ತೀವಿ. ಇವು ಎಷ್ಟು ಮಾರ್ಕೆಟ್ ನೋಡಿ ಬೇಡ ಬೇಡ ಅಂದ್ರೆ ಇಲ್ಲೇ ಬಂದು ಉಳ್ಕೊತಾರಲ್ಲ. ಹುಡುಗ ಮಾನ ಮರದಿ ಅಂದರೆ ಏನು ಅಂತ ಗೊತ್ತೇ ಇಲ್ಲ ಅನ್ನಗದೆ. ಇವಳ ಜೊತೆ ನಾನು ಮಾನ ಮರದಿ ಅಂತ ಮಾತಾಡಿದ್ರೆ ಏನು ಪ್ರಯೋಜನ ಆಗೋದು? ಮಾನ ಮರದಿ ಅಂದರೆ ಗೊತ್ತಿಲ್ಲದ್ರೆ ಬಿಕಾರಿ ಮುಂಡೆ, ಥೂ ಲೋಪರ್ ಮುಂಡೆ, ನಾನು ಹೊಟ್ಟೆ ಉಡ್ಸೋಕ್ಕೆ ಬರ್ತಾಳೆ ದುರ್ದ್ರ ಮುಂಡೆ. ಭಾರತಕ್ಕ ಏನು ನನ್ನ ಬಗ್ಗೆನೇ ಏನೋ ಮಾತಾಡ್ಕೊತಾರಂಗದೆ. ಏನಕ್ಕ ಅಡುಗೆ ಏನು ಮಾಡಿದ್ಯಕ್ಕ ಮೇಲೆ ಏನಾದ್ರು ಮಾತಾಡೋದೈತೆ, ಹೊಟ್ಟೆ ನಸಿತಾದೆ. ಅವಳು ಬಂದ ತಕ್ಷಣ ಏನೋ ಗಮ್ಮಂತಿತ್ತು, ಏನು ಸ್ಪೆಷಲ್ ಮಾಡಿದಿ? ಏನೋ ನಾವಿಲ್ಲ ಅಂದ್ಬಿಟ್ಟು ಏನಾದ್ರು ಬಾಡು ಗೀಡು ಒಟ್ಬಿಟ್ಟಿದ್ಯಾ ಹೆಂಗೆ? ಏನು ಸ್ಪೆಷಲು? ಹ್ಞೂ ನಾಯಿ ಕುಯ್ದು ಮಡ್ಗಿನ ಹೋಗಿ ತಿನ್ನು ಹೋಗು. ಅಲ್ಲ ಕನಕ ಇದು ಏನು ಮಾತಾಡ್ತಿದ್ಯಕ್ಕ ಪಾರದಕ್ಕ ನೀನು? ನನಗೆ ಎಷ್ಟು ಮರ್ಯಾದೆಯಿಂದ ಎಷ್ಟು ತಾಳ್ಮೆಯಿಂದ ಕೇಳ್ತಾವನಿ, ಇದು ಏನು ಹಿಂಗೆ ಮಾತಾಡ್ತಿದ್ಯಲ್ಲ ಏನಾಯ್ತು? ನವೀನ್ ಮಾವ ಏನಾದ್ರು ಬೋದ್ಗಿದ್ನಾ? ಇಲ್ಲ ಜಾಗಿಗ ಮಾಡ್ಕೊಂಡಿದ್ಯಾ ಮಾವನ ಜೊತೆ? ಇಲ್ಲ ನಿಮ್ಮ ಅವ್ವ ಅಪ್ಪ ಏನಾದ್ರು ಅಂದ್ರೆ? ಅತ್ತೆ ಅಂತೂ ಏನು ಅನ್ನೋಕ್ಕೆ ಸಾಧ್ಯವೇ ಇಲ್ಲ. ಅತ್ತೆನೂ ಊರಿಗೆ ಹೋಗಿತ್ತು ಈಗ ಬತ್ತು. ಆಮೇಲೆ ನಾನೇನನ್ನೇ ನಾನಂತೂ ಒಂದು ಮಾತನ್ನೋಕ್ಕೂ ಎದುರುಕತ್ತೀನಿ. ನಾನೇನು ಒಂದಿಲ್ಲ ಕಣಪ್ಪ. ಅದಕ್ಕೆ ಬರ್ತಕ್ಕ ಏನಾಯ್ತು? ಹಾಂ ಏನಾಯ್ತಕ್ಕ? ನಿಮ್ಮ ಮಗ ನೋಡ್ರಿ ಯಾಕೋ ಬೇಜಾರಲ್ಲಿದ್ದೀಯ ಅನ್ನಂಗದೆ. ಹ್ಞೂ ಸರಿ ಕಣಕ್ಕ, ಆಮೇಲೆ ಮಾತಾಡ್ಸಿದ್ರೆ ಆಯಿತು. ಬೇಜಾರೆಲ್ಲ ಹೋದ್ಮೇಲೆ ತಡ ಬರ್ತೀನಿ. ಅಡುಗೆ ಏನಾದ್ರು ಮಾಡಿರ್ತೀರಿ ಗಮ್ಮಂತದೆ ಹುಸಿಯ ಉಣ್ಕೊಬತ್ತೀನಿ. ಹೊಟ್ಟೆ ಯಾಕೋ ಹಸಿತ ಕೂತದೆ. ಅಲ್ಲ ಕನ್ಸುಮ ಹೋಟ್ಲೆಲ್ಲ ತಿನ್ಕೊಬಂದೆ ಅಂದೆ ತಾನೆ? ಇನ್ನೂ ಹೊಟ್ಟೆ ಹಸಿತದ? ಹೋಟ್ಲಲ್ಲಿ ಉಣ್ಕೊಬಂದೆ ತಿನ್ಕೊಬಂದೆ ಊಟನೆಲ್ಲನೂ ಅಂದೆ. ಆಲೆಯ ಹೊಟ್ಟೆ ಹಸಿತದ? ಏನು ಮಧ್ಯಾಹ್ನ ಎಷ್ಟೊತ್ತಾಗಿದ್ದು? ಈಗ ನೋಡ್ರೆ 2:30, 1 ಗಂಟೆ ಎಷ್ಟೊತ್ತಲ್ಲಿ ತಿಂದಿದ್ದೀಯ ಅನ್ಕೋ. 2:30ಗೆ ಪುನಃ ಇಷ್ಟು ಹೊಟ್ಟೆ ಹಸ್ತದ? ಅಲ್ಲ ಕನ್ಪರತಕ್ಕ ಹೊಟ್ಟೆ ಹಸಿದೇನೆ ಊಟ ಮಾಡಬೇಕು ಅಂದವ. ಏನು ಅಷ್ಟು ಬುದ್ಧಿ ಇಲ್ವಾ ನಿನಗೆ? ಯಾರು ಸುಮ್ಮನೆ ಊಟದ ವಿಚಾರಲ್ಲಿ ಹೊಟ್ಟೆ ಹಸಿ ಅಲ್ಲ ಅಂತ ಹೇಳಾರ? ಅಯ್ಯೋ ನಾವು ನಿಮ್ಮನ್ನ ನಂಬ್ಸಕ್ಕಾಯ್ತಿಲ್ಲ ಕತೆ. ನಾನೇತಿಗೆ ಸುಳ್ಳು ಹೇಳನೆ? ಏನು ಹಣೆ ಬರ ಬಂದಿದ್ದದ ನಂಗೆ ಸುಳ್ಳು ಹೇಳೋಕ್ಕೆ? ನೀನೊಂದು ಸರಿ ಹೊಟ್ಟೆ ಹಸಿತಾ ಕೂತದೆ ನನಗೆ. ನೋಡ್ತೀನಿ ಏನು ಮಾಡಬೇಕು ಏನು ಮುಟ್ಬೇಕು. ಅಡುಗೆ ಹೆಂಗಿರು ಗಮ್ಮಂತದೆ ಹೋಗಿ ಊಟ ಮಾಡ್ಕೊ ಬರ್ತೀನಿ ತಾಳಕ್ಕ. ಸರಿ ಬೇಜಾರು ಮಾಡ್ಕೊಬೇಡ. ಆಮೇಲೆ ಕೂತ್ಕೊಂಡು ಮಾತಾಡಕತ್ತಿದ್ದು ನಾನು ನಿನ್ನ ಜೊತೆ ಮಾತಾಡಿ ಸುಮಾರು ದಿವಸನೇ ಆಯಿತು. ಫೋನ್ ಮಾಡಿದ್ರೆ ಸರಿಯಾಗಿ ಮಾತಾಡ್ತಿಲ್ವಲ್ಲಕ್ಕ? ಕೆಲಸಕ್ಕೆ ಏನು ಇಲ್ಲಿ ಬಿಟ್ಬಿಟ್ಟು ಮಾತಾಡ್ತಾ ಕೂತ್ಕೊತೀನಿ. ಇಲ್ಲಿ ನನ್ನ ಮುಗಿ ನೋಡ್ಕೊಳ್ಳೋದೆ ಇಲ್ಲಿ ದೊಡ್ಡ ಕಷ್ಟ ಆಗದೆ. ನಾನು ಅವನ್ನ ಕಳಿಸ್ಬಿಟ್ಟು ಇಲ್ಲಿ ಕೆಲಸ ಮಾಡ್ತಾ ಇಲ್ಲಿ ನಿಂತೀವಿ. ಸಿಸ್ವರ್ ಕಳಿಸ್ಬಿಟ್ಟು ಈ ಹುಡುಗಲ್ಲಿ ಬಂದ್ಬಿಟ್ಟು ಫೋನಲ್ಲಿ ಮಾತಾಡ್ತಾ ಕೂತ್ಕೊಳ್ಳೋಣ. ಅದಕ್ಕೆ ನಾನು ಹಂಗೆ ಅನ್ಕೊಂಡೆ ಪಾರ್ತಕ್ಕಂಗೆ ಏನೋ ಕೆಲಸ ಇರಬೇಕು ಅದಕ್ಕೆ ಅಂತ. ಸರಿ ಕನಕ ಬರ್ತೀನಿ ತಾಳು. ದೊಡ್ಡ ಮುಂಡೆ ಈ ಬರ್ಲಲ್ಲೇ ಬಾರ್ಸ್ಬಿಡೋಣ ಅಷ್ಟು ಕಾಪಾತ ಕೂತದೆ. ಅಲ್ಲ ನೋಡಿ ಹೆಂಗೆ ಮಾನ್ಗೆಟ್ಟವಳಂಗಾಡಳು. ಮಾನ್ಗೆಟ್ಟವ್ರಿಗೆ ಮತ್ತೊಂದು ಬಿದಿ ಅಂತೆ ಹಂಗೆ ಆಡ್ತಾಳೆ ದೊಡ್ಡ ಮುಂಡೆ. ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಕ್ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ.